ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 4ನೇ ಸೆಮಿಸ್ಟರ್ನಲ್ಲಿ ಬರುವಂತಹ ಇಂಗ್ಲಿಷ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತಹ ಗ್ರಾಮರ್ ಮೈನಟ್ಸ್ ರೈಟಿಂಗ್ನ ಯಾವ ರೀತಿ ಬರೀಬೇಕು ಅನ್ನೋದನ್ನ ಡಿಸ್ಕಷನ್ ಮಾಡೋಣ. ಸೊ ಮೈನಟ್ಸ್ ರೈಟಿಂಗ್ ಅಂತಂದ್ರೆ ದಿನಚರಿ ಬರೆಯೋದು. ಸೊ ಯಾವ್ದಾದ್ರು ಒಂದು ಮೀಟಿಂಗ್ ನಡೆದಾಗ ಆ ಮೀಟಿಂಗ್ನ ಲಿಖಿತ ರೂಪದೊಳಗೆ ಮೀಟಿಂಗ್ ನಲ್ಲಿ ಏನೇನ್ ಮಾಡಿದ್ರು ಅದ್ರ ಬಗ್ಗೆ ಬರೆಯೋದಕ್ಕೆ ಮೈನಟ್ಸ್ ರೈಟಿಂಗ್ ಅಂತ ಕರೀತಾರೆ. ಸೊ ಐ ಹ್ಯಾವ್ ಟೇಕನ್ ಒನ್ ಎಕ್ಸಾಂಪಲ್, ರೈಟ್ ಎ ಮೈನಿಟ್ ಫಾರ್ ಸ್ಪೋರ್ಟ್ಸ್ ಡೇ ಡಿಸ್ಕಷನ್. ಸೊ ಸ್ಪೋರ್ಟ್ಸ್ ಡೇ ಡಿಸ್ಕಷನ್ ಬಗ್ಗೆ ಸಂಬಂಧಪಟ್ಟಂತೆ ಒಂದು ಮೈನಿಟ್ ನ ಪ್ರಿಪೇರ್ ಮಾಡಿ ಅಂತ ಕ್ವಶನ್ ತಗೊಂಡಿದ್ದೀನಿ. ಸೊ ಈ ಮಿನಿಟ್ಸ್ ರೈಟಿಂಗ್ ನಲ್ಲಿ 3 ಸೆಕ್ಷನ್ ಬರಬೇಕು. ಒಂದು ಮಿನಿಟ್ಸ್ ನ ಅಂದ್ರೆ ಮೀಟಿಂಗ್ ನ ಇಂಟ್ರೊಡಕ್ಷನ್ ಮಾಡಬೇಕು. ಎರಡನೇದ್ದು ಮೀಟಿಂಗ್ ನಲ್ಲಿ ಡಿಸ್ಕಷನ್ ಆಗಿರೋ ಮ್ಯಾಟರ್ ಬಗ್ಗೆ ಬರೀಬೇಕು ಅಥವಾ ತಗೊಂಡಂತ ಡಿಸಿಷನ್ಸ್ ಬಗ್ಗೆ. ಮೂರನೇದ್ದು ಕನ್ಕ್ಲೂಷನ್ ಇರಬೇಕು. ಸೊ ಈ 3 ಐಟಮ್ಸ್ ಮತ್ತೆ ಅದರೊಳಗೆ ಬರುವಂತ ಫಾರ್ಮ್ಯಾಟ್ ನ ನೀವು ನೆನಪಿಟ್ಟು ಬರಿಬೇಕಾಗುತ್ತೆ, ಅವಾಗ ಮಾತ್ರ ಪೂರ್ತಿ ಮಾರ್ಕ್ಸ್ ಸಿಗುತ್ತೆ. ಫಸ್ಟ್ ಇಂಟ್ರೊಡಕ್ಷನ್ ನಲ್ಲಿ ಮೊದಲು ಡೇಟ್ ನ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಯಾವತ್ತು ಮೀಟಿಂಗ್ ನ ಕಂಡಕ್ಟೆಡ್ ಮಾಡಿದ್ವಿ ಅದನ್ನ ಬರಿಬೇಕಾಗುತ್ತೆ. ಅದನ್ನ ಸೆಂಟೆನ್ಸ್ ಒಳಗೆ ಬರಿತೀವಿ ಅಂದ್ರೆ ಮೀಟಿಂಗ್ ವಾಸ್ ಹೆಲ್ಡ್ ಆನ್ ಅಂದ್ರೆ ಮೀಟಿಂಗ್ ಮುಗಿದ ನಂತರ ಮೈನಟ್ಸ್ ನ ಬರಿತೀವಿ, ಪಾಸ್ಟ್ ಟೆನ್ಸ್ ನಲ್ಲಿ ಇರಬೇಕು. ಮೀಟಿಂಗ್ ವಾಸ್ ಹೆಲ್ಡ್ ಆನ್ 9th ಮಾರ್ಚ್, ಯಾವ್ದಾದ್ರು ಒಂದು ಇಮ್ಯಾಜಿನರಿ ಡೇಟ್ 2024. ನೆಕ್ಸ್ಟ್ ಅದರ ಪ್ಲೇಸ್ ನ ತಗೋತೀವಿ. ಸೊ ಪ್ಲೇಸ್ ಎಲ್ಲಿ ನಡೆದಿದೆ ಅದರದ್ದು ವೆನ್ಯೂ ಅದನ್ನ ಬರಿಬೇಕಾಗುತ್ತೆ. ಸೊ ವೆನ್ಯೂ ಅಶೋಕ್ ಹೋಟೆಲ್ ಹುಬ್ಳಿ, ಯಾವ್ದಾದ್ರು ಒಂದು ಪ್ಲೇಸ್ ನ ನೀವು ಬರಿಬಹುದು. ಟೈಮ್ ನ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಟೈಮ್ 9 to 10 AM ಅಥವಾ 9 to 10, ಯಾವ್ದಾದ್ರು ಒಂದು ಸಮಯ, ಎಷ್ಟು ಅವರ್ಸ್ ಆದ್ರೂ ನೀವು ತಗೋಬಹುದು ಡಿಫರೆನ್ಸ್. ಸೊ ಇದೆಲ್ಲ 1 hour ಡಿಫರೆನ್ಸ್ ಇಟ್ಟಿದ್ದೀನಿ, 9 to 10. ನೆಕ್ಸ್ಟ್ ಅಜೆಂಡಾ, ಎದ್ರ ಬಗ್ಗೆ ಮೀಟಿಂಗ್ ಇದು. ಸೊ ಕ್ವಶನ್ ಅಲ್ಲಿ ಇರುತ್ತೆ, ಇದನ್ನು ಓನ್ ಬರಿಬಾರ್ದು. ಇದರಲ್ಲಿ ಸ್ಪೋರ್ಟ್ಸ್ ಡೇ ಡಿಸ್ಕಷನ್ ಮಾಡಿದ್ವಿ, ಸೊ ಅದಕ್ಕೆ ಸ್ಪೋರ್ಟ್ಸ್ ಡೇ ಅಂತ ಮೆನ್ಷನ್ ಮಾಡ್ತೀನಿ, ಸ್ಪೋರ್ಟ್ಸ್ ಡೇ ಅಂತ ಬರಿಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಅಟೆಂಡೆಡ್ ಬೈ. ಸೊ ಯಾರ್ಯಾರು ಅಟೆಂಡ್ ಆಗಿರ್ತಾರೆ ಅವ್ರ ಹೆಸರನ್ನ ಮೆನ್ಷನ್ ಮಾಡೋಕ್ಕಾಗುತ್ತೆ. ಸೊ ನೀವು ಫಿಕ್ಸ್ ಯಾವ ಇಟ್ಕೊಳ್ರಿ ಅಂತಂದ್ರೆ ಡೈರೆಕ್ಟರ್ ಇಟ್ಕೊಳ್ಳಿ, ಮ್ಯಾನೇಜರ್ ಶಬ್ದ ನೆನ್ಪಿಟ್ಕೊಳ್ಳಿ, ಸ್ಟಾಫ್ ಅಂತ ಬರೀರಿ, ಅಕೌಂಟೆಂಟ್ ಅಂತ ಇಟ್ಕೊಳ್ಳಿ, ಅದರ್ಸ್ ಅಂತ ಬರೀರಿ. ಸೊ ಇವು 5 ಫಿಕ್ಸ್ ಬರೀರಿ. ಈ 5 ಜನ ಅಟೆಂಡ್ ಆಗಿ ಆಗ್ತಾರೆ, ಕಂಪಲ್ಸರಿ ಇರುತ್ತೆ. ಸೊ ಅದರ್ಸ್, ಡೈರೆಕ್ಟರ್, ಮ್ಯಾನೇಜರ್, ಸ್ಟಾಫ್, ಅಕೌಂಟೆಂಟ್, ಅದರ್ಸ್ ಅಥವಾ ಇನ್ವೆಸ್ಟರ್ಸ್, ಶೇರ್ ಹೋಲ್ಡರ್ಸ್, ಕ್ರೆಡಿಟಾರ್ಸ್ ಇವ್ರನ್ನೂ ಬರಿಬಹುದು ನೀವು. ಸೊ ಇದಿಷ್ಟು ಮೀಟಿಂಗ್ ನ ಇಂಟ್ರೊಡಕ್ಷನ್. ಡೇಟ್ ಬರೆಯೋದು, ಪ್ಲೇಸ್ ಬರೆಯೋದು, ಟೈಮ್ ಬರೆಯೋದು, ಅಜೆಂಡಾ ಬರೆಯೋದು, ಅಟೆಂಡೆನ್ಸ್ ಬಗ್ಗೆ ಬರೆಯೋದು. ಸೊ ಡೇಟ್ ಅಂದ್ರೆ ನೀವು ಯಾವ್ದಾದ್ರು ಡೇಟ್ ತಗೋಬಹುದು, ಇಮ್ಯಾಜಿನರಿ ಡೇಟ್ ಹಾಕ್ತಿವಿ. ಪ್ಲೇಸ್ ಅಂದ್ರೆ ಯಾವ್ದಾದ್ರು ಪ್ಲೇಸ್ ಹೆಸರು ಬರೆಯೋದು, ಅದು ಇಮ್ಯಾಜಿನರಿ. ಟೈಮು ಇಮ್ಯಾಜಿನರಿ, ಯಾವ್ದಾದ್ರು ಸಮಯವನ್ನು ನೀವು ಮೆನ್ಷನ್ ಮಾಡಬಹುದು ಮೀಟಿಂಗ್ ನಡೆದಿರುವಂತ ಟೈಮ್ ನ. ಅಜೆಂಡಾ ಏನಿರುತ್ತೆ ಅದನ್ನ ಡಿಸ್ಕಷನ್ ಎದ್ರ ಮೇಲೆ ನಡೆಸಿದೀವಿ ಆ ಕ್ವಶನ್ ಅಲ್ಲಿ ಕೇಳಿರ್ತಾರೆ, ಮ್ಯಾಟರ್ ಇರುತ್ತೆ. ಸೊ ಯಾವ್ದ್ರ ಮೇಲೆ ಮೀಟಿಂಗ್ ನಡೀತಾ ಇದೆ ಅದನ್ನೇ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಬೇಕು. ಅಟೆಂಡೆಡ್ ಬೈ, ಇದನ್ನು ಡೈರೆಕ್ಟರ್, ಮ್ಯಾನೇಜರ್, ಸ್ಟಾಫ್, ಅಕೌಂಟೆಂಟ್, ಅದರ್ಸ್, ಶೇರ್ ಹೋಲ್ಡರ್ಸ್, ಇನ್ವೆಸ್ಟರ್ಸ್, ಕ್ರೆಡಿಟಾರ್ಸ್ ಇವುಗಳನ್ನು ಬರಿಬಹುದು. ಇನ್ನು ನೆಕ್ಸ್ಟ್ ಎದ್ರ ಬಗ್ಗೆ, ಇನ್ನು ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಮ್ಯಾಟರ್ ಡಿಸ್ಕಷನ್ ಬಗ್ಗೆ. ಸೊ ಯಾವತ್ ಅಂದ್ರೆ ಈ ಡೇಟ್ ಬೇರೆ, ಈ ಫಸ್ಟ್ ಬರೋ ಡೇಟ್ ಬೇರೆ. ಇಂಟ್ರೊಡಕ್ಷನ್ ಅಲ್ಲಿ ಬರೋ ಡೇಟು ಮೀಟಿಂಗ್ ನಡೆದ ಡೇಟು, ಮ್ಯಾಟರ್ ಡಿಸ್ಕಷನ್ ಅಲ್ಲಿ ಬರೆಯುವಂತ ಡೇಟು ನಿರ್ಧಾರ ತಗೊಂಡಿರ್ತಾರೆ ಯಾವತ್ತು ಸ್ಪೋರ್ಟ್ಸ್ ನಡೆಸಬೇಕಂತ. ಇದೇನಾದ್ರೂ ಬಿಸ್ನೆಸ್ ರಿಲೇಟೆಡ್ ಇತ್ತಂದ್ರೆ ಫೈನಾನ್ಷಿಯಲ್ ಇಯರ್ ಎಂಡ್ 31st ಮಾರ್ಚ್. ಸೊ ಈ ರೀತಿ ಇರುತ್ತೆ, ಟಾರ್ಗೆಟ್ ಹಾಕೊಂಡಿರ್ತಾರೆ. ಇಷ್ಟು ವರ್ಷಕ್ಕೆ ನಾವು ಇಷ್ಟು ಸೇಲ್ ಹೆಚ್ಚಿಗೆ ಮಾಡ್ತೀವಿ, ಇಂಥ ಡೇಟ್ ನ ಮೆನ್ಷನ್ ಮಾಡ್ತೀವಿ. ಈಗ ನಾವು ಮೀಟಿಂಗ್ ನ 9th ಮಾರ್ಚ್ ತಗೊಂಡಿದೀವಿ, ಒಂದು 10 days ಬಿಟ್ಟು 19th ಮಾರ್ಚ್ 2024 decided to conduct sports day. ಇನ್ನು ನೆಕ್ಸ್ಟ್ ವೆನ್ಯೂ, ಸ್ಪೋರ್ಟ್ಸ್ ನ ಎಲ್ಲಿ ನಡೆಸಬೇಕಂತ ಡಿಸೈಡ್ ಮಾಡಿದೀವಿ ಅದನ್ನು ಬರಿಬೇಕಾಗುತ್ತೆ. ಸೊ ಸ್ಪೋರ್ಟ್ಸ್ ನ ಧಾರವಾಡ ಸಿಟಿಯಲ್ಲಿ ನಡೆಸಬೇಕಂತ ಡಿಸೈಡ್ ಮಾಡಿದೀವಿ ಅಂತ ತಿಳ್ಕೊರಿ, ಧಾರವಾಡ ಗೌರ್ಮೆಂಟ್ ಗ್ರೌಂಡ್. ನೆಕ್ಸ್ಟ್ ಪ್ರೋಗ್ರಾಮ್ ಲಿಸ್ಟ್, ಅವತ್ತು ಏನೇನ್ ಪ್ರೋಗ್ರಾಮ್ ನಡೆಸ್ತೀವಿ ಅದ್ರ ಬಗ್ಗೆ ಬರಿಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ವೆಲ್ಕಮ್ ಸ್ಪೀಚ್ ಇರುತ್ತೆ, ಹೆಡ್ ಯಾರು ಅಂದ್ರೆ ಗೆಸ್ಟ್ ಆಗಿ ಯಾರನ್ನ ಕರಿತೀವಿ, ಸೊ ಗೆಸ್ಟಿನ ಭಾಷಣ,
ಸೊ ಪ್ರಶಸ್ತಿಗಳನ್ನ ಯಾರು ಕೊಡಬೇಕು, ಚೀಫ್ ಗೆಸ್ಟ್ ಯಾರು, ಯಾವ್ಯಾವ್ದಕ್ಕೆ ಪ್ರಶಸ್ತಿಗಳಿವೆ, ಇವುಗಳ ಬಗ್ಗೆ. ಸೊ ಮೀಟಿಂಗ್ ನಲ್ಲಿ ಏನು ನಡೀತು, ಔಟ್ಕಮ್ಸ್, ನಿರ್ಧಾರ ಏನಾಯ್ತು, ಎಲ್ಲರೂ ಎಸ್ ಅಂದ್ರು, ನೋ ಅಂದ್ರು, ಎಷ್ಟು ಪರ್ಸೆಂಟ್ ಜನ ಎಸ್ ಅಂದ್ರು, ಎಷ್ಟು ಜನ ನೋ ಅಂದ್ರು, ಇದನ್ನ ವೋಟಿಂಗ್ ನಲ್ಲಿ ತೋರಿಸ್ತೀವಿ. ಮೀಟಿಂಗಿನ ಔಟ್ಕಮ್ಸ್ ಅಂದ್ರೆ ಪಾಸಿಟಿವ್, ನೆಗೆಟಿವ್ ಬರೀದು. ಸೊ ಮೀಟಿಂಗ್ ವಾಸ್ ಡನ್ ಪಾಸಿಟಿವ್ಲಿ ಅಂತ ಬರೆದ್ರೆ ನಾವು ಅನ್ಕೊಂಡಂತ ಡೇಟ್, ಅನ್ಕೊಂಡಂತ ಪ್ಲೇಸ್ ನ ಜನರು ಒಪ್ಕೊಂಡ್ರು ಅಂತ ಬರದಂತೆ. ವೋಟಿಂಗ್ ಯಾವ ರೀತಿ ನಡೀತು ಅದನ್ನ ಬರೆದು, ವರ್ಬಲ್ ವೋಟಿಂಗ್ ಅಂದ್ರೆ ಮೌಖಿಕ, ಬರೀ ಡೈರೆಕ್ಟ್ ಆಗಿ ಬಾಯಿಂದ ಹೇಳೋದು, ಅಥವಾ ವೋಟಿಂಗ್ ನ ಚೀಟಿ ಮೂಲಕ ಹಾಕ್ಸಿದ್ರೆ ಅದನ್ನ ಎಷ್ಟು ಜನ ಎಸ್, ಎಷ್ಟು ಜನ ನೋ ಅಂದ್ರು, 40% ನೋ, 60% ಎಸ್. ಸೊ 60% ಗೆ ನಾವು ಒಪ್ಕೊಂಡಿದೀವಿ ಅಂದ್ರೆ ಓಕೆ ಅಂತ ಒಪ್ಕೊಂಡಂಗೆ, ಹೆಚ್ಚಿಗೆ ವೋಟ್ ಬಂದಿದೆ. ಇನ್ನು ನೆಕ್ಸ್ಟ್ ಮೀಟಿಂಗ್ ನ ಡೇಟ್, ಟೈಮ್ ಯಾವ್ದಿರುತ್ತೆ, ಮುಂದಿನ ಮೀಟಿಂಗ್ ಬಗ್ಗೆ ಮೊದಲೇ ತಿಳಿಸ್ಬೇಕು. ಸೊ ಅದರ್ಸ್ ನಲ್ಲಿ ಬೇರೆ ವಿಚಾರಗಳೇನಾದ್ರೂ ಮೀಟಿಂಗ್ ನಲ್ಲಿ ಗೊಂದಲಗಳಾಗಿದ್ರೆ, ಪ್ರಶ್ನೆಗಳನ್ನ ಕೇಳಿದ್ರೆ, ಯಾವ್ದಾದ್ರು ಶೇರ್ ಹೋಲ್ಡರ್ಸ್, ಕಸ್ಟಮರ್ ಅಥವಾ ಮೀಟಿಂಗ್ ನ ಸದಸ್ಯ ಏನಾದ್ರೂ ಪ್ರಶ್ನೆಗಳನ್ನ ಕೇಳಿದ್ರೆ ಅದಕ್ಕೆ ಉತ್ತರ ಏನು ಕೊಟ್ವಿ ಅದರ್ಸ್ ನಲ್ಲಿ ಬರಿಬೇಕು. ಇದಿಷ್ಟು ಮ್ಯಾಟರ್ ಡಿಸ್ಕಷನ್. ಸೊ ಮ್ಯಾಟರ್ ಡಿಸ್ಕಷನ್ ನಲ್ಲಿ ಡೇಟ್ಸ್ ಅಂತಂದ್ರೆ ಏನು, ನೀವು ಮೀಟಿಂಗ್ ನಡೆಸಿದ ಡೇಟ್ ಅಲ್ಲ, ನೀವು ನಿರ್ಧಾರ ಮಾಡ್ತಿರುವಂತ ಡೇಟ್, ಫಂಕ್ಷನ್ ನಡೆಸೋದಕ್ಕೆ, ಪ್ರೋಗ್ರಾಮ್ ನಡೆಸೋದಕ್ಕೆ ಡಿಸೈಡ್ ಮಾಡ್ತಿರುವಂತ ಡೇಟ್ ನ ಬರಿಬೇಕು. ವೆನ್ಯೂ ಅಂದ್ರೆ ನೀವು ಡಿಸೈಡ್ ಮಾಡಿರುವಂತ ಪ್ಲೇಸ್, ಎಲ್ಲಿ ನಡೆಸಬೇಕು ಆ ಪ್ರೋಗ್ರಾಮ್ ನ ಪ್ಲೇಸ್ ಹೆಸರು ಬರಿಬೇಕಾಗುತ್ತೆ. ಪ್ರೋಗ್ರಾಮ್ ಲಿಸ್ಟ್ ಅಂದ್ರೆ ಅವತ್ತು ಏನೇನ್ ಪ್ರೋಗ್ರಾಮ್ ಮಾಡ್ತೀವಿ ಅವುಗಳ ಲಿಸ್ಟ್ ನ ಬರಿಬೇಕಾಗುತ್ತೆ. ಔಟ್ಕಮ್ಸ್ ಅಂದ್ರೆ ಪಾಸಿಟಿವ್ ಆಯ್ತೋ ನೆಗೆಟಿವ್ ಆಯ್ತೋ ಮೀಟಿಂಗ್ ನ ನಡೆಸಿದ್ದು. ವೋಟಿಂಗ್ ಅಂತಂದ್ರೆ ಎಷ್ಟು ಜನ ಭಾಗವಹಿಸಿದ್ದು, ಅದರಲ್ಲಿ ಎಷ್ಟು ಜನ ಎಸ್, ಎಷ್ಟು ಜನ ನೋ, ಯಾವ ರೀತಿ ವೋಟಿಂಗ್ ನಡೆಸಿದ್ವಿ, ವರ್ಬಲ್ ಏನೋ ಬೈ ಹ್ಯಾಂಡ್, ರಿಟರ್ನ್ ಲೆಟರ್ ನಲ್ಲೋ ಅದು. ಸೊ ನೆಕ್ಸ್ಟ್ ಮೀಟಿಂಗ್ ನ ಡೇಟ್ ಮತ್ತು ಟೈಮ್ ನ ಮೆನ್ಷನ್ ಮಾಡಬೇಕು. ಮುಂದೆ ಯಾವಾಗ ಮೀಟಿಂಗ್ ಕಂಡಕ್ಟ್ ಮಾಡ್ತೀವಿ. ಅದರ್ಸ್, ಬೇರೆ ಏನಾದ್ರೂ ವಿಚಾರಗಳಿದ್ರೆ, ಯಾವ್ದಾದ್ರು ಮೀಟಿಂಗ್ ನಲ್ಲಿ ಪ್ರಶ್ನೆ ಕೇಳಿದ್ರೆ ಉತ್ತರ ಏನಾದ್ರೂ ಬರ್ದಿದ್ರೆ ಸೊ ಅದನ್ನ ಬರಿಬೇಕು. ಕೊನೆಯದಾಗಿ ಕನ್ಕ್ಲೂಷನ್. ಐ ಹಿಯರ್ ಬೈ ಅಂದ್ರೆ ಮೇಲ್ ಕೊಟ್ಟಿರುವಂತ ಮಾಹಿತಿಗಳೆಲ್ಲವೂ ಸರಿಯಾಗಿದೆ. ಸೆಲ್ಫ್ ಅಟೆಸ್ಟ್ಮೆಂಟ್ ಕೊಡೋದು. ಐ ಹಿಯರ್ ಬೈ ಅಬೌ ಸ್ಟೇಟೆಡ್ ಆಲ್ ದ ಡೀಟೇಲ್ಸ್ ಆರ್ ಟ್ರೂ ಆಸ್ ಪರ್ ಮೈ ನಾಲೆಜ್ ಅಂತ ಬರೆಯುದು. ಸೊ ಇದನ್ನ ಕನ್ಕ್ಲೂಷನ್ ಅಂತ ಕರಿತೀವಿ. ಇದಿಷ್ಟು ಬಂದ್ರೆ ಮಾತ್ರ ಮಿನಿಟ್ಸ್ ರೈಟಿಂಗ್ ಫುಲ್ ಫಾರ್ಮ್ಯಾಟ್ ಪ್ರಕಾರ ನೀವು ಆನ್ಸರ್ ಬರ್ದಂತೆ. ಇಂಟ್ರೊಡಕ್ಷನ್ ಅಲ್ಲಿ 5 ಪಾಯಿಂಟ್ ಬರಬೇಕು. ಡೇಟ್, ಪ್ಲೇಸ್, ಟೈಮ್, ಅಜೆಂಡಾ ಮತ್ತೆ ಯಾರ್ಯಾರ ಅಟೆಂಡೆನ್ಸ್ ಇದೆ. ಮ್ಯಾಟರ್ ಡಿಸ್ಕಷನ್ ಅಲ್ಲಿ ಡೇಟ್, ವೆನ್ಯೂ, ಪ್ರೋಗ್ರಾಮ್ ಲಿಸ್ಟ್, ಔಟ್ಕಮ್ಸ್, ವೋಟಿಂಗ್, ನೆಕ್ಸ್ಟ್ ಮೀಟಿಂಗ್ ಡೇಟ್ ಅಂಡ್ ಟೈಮ್, ಅದರ್ಸ್ 7 ಪಾಯಿಂಟ್ ಬರಬೇಕು. ಕನ್ಕ್ಲೂಷನ್ ಅಲ್ಲಿ ಒಂದು ಸೆಂಟೆನ್ಸ್, ಮೇಲೆ ಕೊಟ್ಟಿರುವಂತ ಎಲ್ಲಾ ಮಾಹಿತಿಗಳು ನನ್ನ ನಾಲೆಜಿನ ಪ್ರಕಾರ ಸರಿಯಾಗಿದೆ ಅಂತ ಒಂದು ಸ್ಟೇಟ್ಮೆಂಟ್ ಬರೀಬೇಕು. ಸೊ ಇದಿಷ್ಟು ಮಿನಿಟ್ಸ್ ರೈಟಿಂಗ್ ನಲ್ಲಿ ನೀವು ಕಂಪಲ್ಸರಿ ಮಾಡಬೇಕಂತ ವರ್ಕ್. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಗ್ರಾಮರ್ ಒಂದಿಗೆ ಸಿಗೋಣ. ಧನ್ಯವಾದಗಳು.